ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದು ಇನ್ನೇನು ಆಸುಪಾಸು 1 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ನಡುವೆ ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು. ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ 2 ಹಂತದಲ್ಲಿ ನಡೀತಾ ಇದೆ. ಮೊದಲನೇ ಹಂತ ಇದೇ ತಿಂಗಳ 26ಕ್ಕೆ, ಇನ್ನೇನು ಕೇವಲ 5 ದಿನಗಳು ಅಷ್ಟೇ ಬಾಕಿ ಇರುವಂಥದ್ದು. ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಕ್ಷೇತ್ರಗಳು ಕೂಡ ಒಂದು ರೌಂಡ್ ಹಾಕಿ ಬಂದಿದ್ದಾರೆ. ಇವತ್ತು ಸ್ವತಃ ಸಿದ್ದರಾಮಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಒಂದು ಕಡೆ BJP ಮತ್ತು JDS ಎರಡೂ ಪಕ್ಷಗಳು ಕೂಡ ಮೈತ್ರಿ ಮಾಡಿಕೊಂಡು ಈ ಬಾರಿ ಕಾಂಗ್ರೆಸ್ ವಿರುದ್ಧ ಚುನಾವಣೆಯನ್ನು ಎದುರಿಸೋದಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆ ಈ ಬಾರಿ ಯಾವ ರೀತಿಯಾಗಿ ಲೆಕ್ಕಾಚಾರ ಇದೆ, ಸಿದ್ದರಾಮಯ್ಯ ಅವರು ಓದಲ್ಲೆಲ್ಲ ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸನ್ನು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಓದ ಕಡೆ ಎಲ್ಲ ಜನ ನೋಡೇ ಹೇಳ್ತಿದ್ರು, ನಾವು ಏನು ಗುರಿ ಇಟ್ಕೊಂಡಿದ್ವಿ ಆ ಗುರಿಗೆ ತಕ್ಕಂತೆ ಫಲಿತಾಂಶ ಬರುತ್ತೆ ಅಂತ. ಸಹಜವಾಗಿ ಆ ಫಲಿತಾಂಶವೂ ಕೂಡ ಬಂತು. ಅವರೇ ಮುಖ್ಯಮಂತ್ರಿ ಕೂಡ ಆಗಿದ್ರು. ಹೀಗಾಗಿ ಈ ಬಾರಿ ಏನೆಲ್ಲ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದೆ, ಯಾವ ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಅವ್ರ ಜೊತೆ ಸುದೀರ್ಘವಾಗಿ ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಏನು ಟಯರ್ಡ್ ಆಗಿಲ್ವಾ? ಟೈರ್ಡ್ ಆಗಿದ್ದೀನಿ, ಆದರೂ ನೀವು ಕೇಳ್ತಾ ಇದ್ದೀರಲ್ಲ, ಟೈರ್ಡ್ ಆಗಿದೆ. ನಾನು ಐ ಆಮ್ ನಾಟ್ ಫುಲ್ಲಿ ಫಿಟ್, ಸೊ ಹಂಗಾಗಿ ಟೈರ್ಡ್ ಆಗಿದ್ದೀನಿ. ಹೋಗಿದ ಕಡೆ ಎಲ್ಲ ಹೇಗಿದೆ ಸರ್ ರೆಸ್ಪಾನ್ಸು? ಚೆನ್ನಾಗಿದೆ? ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್, ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚು ರೆಸ್ಪಾನ್ಸು ಇವತ್ತು ಎಲ್ಲ ಕಡೆ ಇದೆ. ಕಾಂಗ್ರೆಸ್ ಪರವಾದಂಥ ಅಲೆ ಈ ಚುನಾವಣೆಯಲ್ಲಿ ನೋಡ್ತಾ ಇದ್ದೀನಿ. ಅಸೆಂಬ್ಲಿನಲ್ಲಿ ಏನು ಅಲೆ ಇತ್ತು ಅದೇ ರೀತಿ ಅಲೆ ಈಗಲೂ ಕೂಡ ಕಾಣ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಸೆಂಬ್ಲಿಯಲ್ಲಿ ನಿಮಗೆ ಪ್ರಬಲ ಅಸ್ತ್ರ ಸಿಕ್ಕಿತ್ತು. BJP ವಿರುದ್ಧ 40% ಕಮಿಷನ್ ಆಗಿರ್ಬೋದು, ಭ್ರಷ್ಟಾಚಾರದ ವಿಚಾರಗಳಾಗಿರ್ಬೋದು, ಇವೆಲ್ಲ ಇಟ್ಕೊಂಡು ಹೋದ್ರಿ. ಅದ್ರ ಜೊತೆಗೆ ಗ್ಯಾರಂಟಿಗಳನ್ನು ಕೂಡ ಇಟ್ಕೊಂಡು ಹೋದ್ರಿ. ಆದರೆ ಈ ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಚುನಾವಣೆ ಮಾಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದೀರಾ ಅಂತ? ಕೇಂದ್ರ ಸರ್ಕಾರದ ವೈಫಲ್ಯಗಳು, ಈಗ ಕೇಂದ್ರದಲ್ಲಿ BJP ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. 10 ವರ್ಷಗಳಲ್ಲಿ ರೈತರ ಸಮಸ್ಯೆಗಳಿರ್ಬೋದು, ಬಡವರ ಸಮಸ್ಯೆಗಳಿರ್ಬೋದು, ಹಿಂದುಳಿದವ್ರ ಸಮಸ್ಯೆಗಳಿರ್ಬೋದು, ಮಹಿಳೆಯರ ಸಮಸ್ಯೆಗಳಿರ್ಬೋದು, ಅಲ್ಪಸಂಖ್ಯಾತರ ಸಮಸ್ಯೆಗಳು, ಇವು ಯಾವುದನ್ನು ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. 10 ವರ್ಷದಲ್ಲಿ ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನು ಜನರ ಮುಂದೆ ಇಟ್ಟು ಕಳೆದ ಚುನಾವಣೆಯಲ್ಲಿ ಅದನ್ನೇ ಮಾಡಿದ್ರು. ಮೊದಲನೇ ಚುನಾವಣೆಯಲ್ಲೂ ಕೂಡ ಅದನ್ನೇ ಮಾಡಿದ್ರು 2014ರಲ್ಲಿ 19. ಬಟ್ ಈ ಸಾರಿ ಅವರು ಬೆತ್ತಲಾಗಿದ್ದಾರೆ. ಯಾಕಂದರೆ ಪದೇ ಪದೇ ಸುಳ್ಳು ಹೇಳೋಕ್ಕಾಗಲ್ಲ. ಜನಗಳಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಸಾರಿ ಜನ ಅವ್ರನ್ನ ನಂಬೋದಿಲ್ಲ, ವಿಶ್ವಾಸನೂ ಇಡೋದಿಲ್ಲ. ಮತ್ತು ಮೋದಿ ಅಲೆನೂ ಇಲ್ಲ ಈ ಸಾರಿ, ಎಲ್ಲೂ ಕೂಡ ಮೋದಿ ಅಲೆ ಇಲ್ಲ. ಸೊ ಅವರ ವೈಫಲ್ಯಗಳು, ನಮ್ಮ ಸಾಧನೆಗಳು, ಇದನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ BJP ನಾಯಕರು ನೋಡಿದ್ರೆ ರಾಜ್ಯದಲ್ಲಿ ಸರ್ಕಾರ, ಹೊಸ ಸರ್ಕಾರ ಬಂದು, ಅದು ಸಿದ್ದರಾಮಯ್ಯ ಅವ್ರ ನೇತೃತ್ವದ ಸರ್ಕಾರ ಬಂದು 1 ವರ್ಷ ಮುಗಿತಾ ಬಂತು. ಬಹಳಷ್ಟು ಸಮಸ್ಯೆಗಳಾಗಿದ್ದಾವೆ. ಆ ಸಮಸ್ಯೆಗಳು, ಅದ್ರ ಜೊತೆಗೆ ಕೇಂದ್ರದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇಡೀ ದೇಶಾದ್ಯಂತ ಇದೆ. ಈ ಅಲೆಯಲ್ಲೇ ನಾವು ಗೆಲ್ತೀವಿ ಅಂತಿದ್ದಾರಲ್ಲ. ಅಲೆ ಇದ್ರಲ್ಲ, ಅಲೆ ಇದೆ ಅಂತ ಹೇಳೋದು. ಅಲೆನೆಲೆ ಇಲ್ಲ, ಭ್ರಮೆನಲ್ಲಿದ್ದಾರೆ ಅವರು. ಹಿಂದೆ ನಾನು ಲೋಕಸಭಾ ಚುನಾವಣೆಯಲ್ಲಿ 2019 ನೋಡಿದಾಗ ಎಲ್ಲ ಯುವಕರು ಮೋದಿ 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 ಅಂತ ಅನ್ನೋರು. ಈಗ ಆ ಥರದ ಅಲೆ ಇಲ್ಲ, ಎಲ್ಲೂ ಕೂಡ ಆ ಥರದ ಅಲೆ ಇಲ್ಲ. ಮತ್ತು ವೈಫಲ್ಯಗಳು ಜಾಸ್ತಿ ಆಗಿರೋದ್ರಿಂದ ಅವರು ಜನ ಅವ್ರ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ನಂಬಿಕೆ ಕಳ್ಕೊಂಡಿರೋದ್ರಿಂದ ಇಲ್ಲಿ ರಾಜ್ಯದ BJPಯವರು ಅವರು ಸ್ವಸಮರ್ಥ್ಯ ಇಲ್ಲ, ಅವರಿಗೆ ಮೋದಿ ಮೇಲೆ ಅವಲಂಬನೆ ಆಗಿದ್ದಾರೆ. ಗೊತ್ತಾಯ್ತಾ? ಮೋದಿ ಹೆಸರು ಹೇಳ್ಕೊಂಡು ಗೆಲ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಮೋದಿನೇ ಸೌಕಲ್ ನಾಣಿ ಆಗಿರುವಾಗ ಗೆಲ್ಲದೆಲ್ಲಿ ಬರ್ತದೆ? ಸೊ ಅದರಿಂದ ಈ ಸಾರಿ ಅವರು ಮೋದಿ ಅಲೆ ಇಲ್ಲದರಿಂದ, ಮೋದಿ ಮೇಲೆ ಅವಲಂಬನೆಯಾಗಿ ಇವರು ಗೆಲ್ಲಬೇಕು ಅಂತ ಅನ್ನೋದ್ರಿಂದ ಅದು ಗೆಲುವು ಸಾಧ್ಯ ಇಲ್ಲ. ಅವ್ರೀಗ ಒಂದೇ ಪಕ್ಷವಾಗಿ ನಿಮ್ಮ ವಿರುದ್ಧ ರಾಜಕಾರಣ ಮಾಡ್ತಾ ಇಲ್ಲ. ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಈ ಮೈತ್ರಿ ಮಾಡ್ಕೊಂಡ ಉದ್ದೇಶವೇ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇಬ್ಬರನ್ನು ಕೂಡ ನಾವು ಲಾಕ್ ಮಾಡಬೇಕು ಈ ಚುನಾವಣೆಯಲ್ಲಿ.
136 ಗೆದ್ದು ಅವರು ಸರ್ಕಾರ ರಚನೆ ಮಾಡಿದ್ರು. ಅವ್ರಿಗೆ ಈ ಚುನಾವಣೆಯಲ್ಲಿ ಹಿನ್ನಡೆ ಮಾಡಬೇಕು ಅಂತ. ಇದರಿಂದ ಹೊರಗಡೆ ಬರುವಂತಹ ಸ್ಟ್ರಾಟಜಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮಾಡಿದಾರ ಅಂತ. ಜನ ಬುದ್ಧಿವಂತಿದ್ದಾರೆ, ಅವರು ಏನು ಸ್ಟ್ರಾಟಜಿ ಮಾಡೋಕ್ಕಿರಲ್ಲ. ಅಲಯನ್ಸ್ ಮಾಡ್ಕೊಂಡ ತಕ್ಷಣ ಜನ ಮತದಾರರೆಲ್ಲ ಅವ್ರ ಹಿಂದ್ಗಡೆ ಹೋಗಲ್ಲ. ಮತದಾರರು ಬೇರೆ, ಅಲಯನ್ಸ್ ಮಾಡ್ಕೊಳ್ಳೋರು ಬೇರೆ. ಸೊ ಅಲಯನ್ಸ್ ಮಾಡ್ಕೊಂಡ ತಕ್ಷಣ ಹಿಂದೆ ಎಲ್ಲ ಏನು ಮಾತಾಡಿದ್ರು BJP ಬಗ್ಗೆ JDSನವರು, JDS ಬಗ್ಗೆ BJPಯವರು ಏನು ಮಾತಾಡಿದ್ರು ಅವೆಲ್ಲ ಜನ ಮರ್ತು ಬಿಟ್ಟಿದ್ದಾರೆ. ಯಾವುದನ್ನು ಮರ್ತಿಲ್ಲ. ಜನ ಬುದ್ಧಿವಂತರಿದ್ದಾರೆ. ಏನೋ ಹೌ ಟು ವೋಟ್ ದಿಸ್ ಟೈಮ್. ಯಾವ ಪಕ್ಷ ನುಡಿದಂತೆ ನಡೆಯುತ್ತಿದೆ ಅಂಥ ಪಕ್ಷಕ್ಕೆ ಜನ ಬೆಂಬಲಿಸ್ತಾರೋ ಹೊರತು ಸುಳ್ಳು ಹೇಳದವರಿಗೆ ಜನ ವೋಟ್ ಹಾಕಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.